ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂತ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಖಂಡಿತ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಸೊ ಎಲ್ಲರೂ ಥಿಂಕ್ ಮಾಡಬೇಡಿ ಯಾಕೆ ಏನು ವೀಕ್ಲಿ ಇದೇ ಕೆಲಸನ, ನಿಮ್ಗೆ ಇನ್ನೇನು ಬೇರೆ ಕೆಲಸನೇ ಇಲ್ಲ ಅಂತ. ಸೊ ಎಸ್ ಅಫ್ಕೋರ್ಸ್ ಹೌದು. ಈಗ ಹೊರಡ್ತಾ ಇದ್ವಿ, ವ್ಲಾಗ್ ನೋಡ್ತಾ ಇರಿ ಎಲ್ಲಿಗೆ ಅಂತ ಗೊತ್ತಾಗುತ್ತೆ. ನಮ್ಮ ಮನೇಲಿ ಏನಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರು ಡಿನ್ನರ್ ಆಗಲಿ ಪಾರ್ಟಿ ಆ ಥರ ಮಾಡ್ಕೊಳ್ಳೋದೇ ಇಲ್ಲ. ಸೊ ಒಟ್ಟಿಗೆ ಎಲ್ಲರೂ ಸೇರಬೇಕು, ಇರೋವರೆಗೂ ಖುಷಿಯಾಗಿ ಚೆನ್ನಾಗಿ ಇರಬೇಕು, ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ, ಹೋಗೋಣ. ಸಿಗೋದು ವೀಕ್ಲಿ ಒಂದು ಸಂಡೇ. ಸೊ ಆ ಸಂಡೇನ ನಾವು ಈ ಥರ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ನಮಗೆ ಅದು ಹ್ಯಾಪಿನೆಸ್ ಇದೆ, ನಮ್ಮ ಫ್ಯಾಮಿಲಿಗೆ ಅದು ಅದರಲ್ಲೇ ಹ್ಯಾಪಿನೆಸ್ ಕೊಡುತ್ತೆ. ನಾವು ನಮ್ಮ ನೆಕ್ಸ್ಟ್ ಪೀಳಿಗೆ ನಮ್ಮ ಮಕ್ಕಳಿಗೆ ಆ ಬೌಂಡಿಂಗ್ ಅನ್ನೋದು ಉಳಿಸ್ಬೇಕು ಅಂತ. ಯಾಕಂದರೆ ನಾವು ಚಿಕ್ಕ ಮಕ್ಳು ಇದ್ದಾಗಿಂದನೂ ಹೀಗೆ ಬೆಳೆದಿರೋದು. ಅಜ್ಜಿ ಮನೆಯಲ್ಲೆಲ್ಲ ಜಾಯಿಂಟಾಗಿ ಇದ್ದಿದ್ದು, ಅದು ನಮ್ಗೆ ಆ ಬೌಂಡಿಂಗ್ ಹಾಗೇ ಇದೆ. ಹಾಗೆ ನಮಗೆ ಸಿಕ್ಕಿರೋ ಹಸ್ಬೆಂಡ್ಗಳೂ ಅಷ್ಟೇ ಹಾಗೇ ಇದ್ದರು. ಯಾಕಂದರೆ ಎಲ್ಲ ಸ್ವಂತದಲ್ಲಿ ಮಾಡ್ಕೊಂಡಿದ್ದೀವಲ್ವ. ಸೊ ನಮ್ಗೆ ಅದೆಲ್ಲೋ ಡಿಸ್ಟರ್ಬೆನ್ಸ್ ಆಗಲಿ ಲಾಂಗ್ ಡಿಸ್ಟೆನ್ಸ್ ಆಗಲಿ ಕೊಡ್ತಿಲ್ಲ. ಸೊ ಖಂಡಿತ ಈ ಸಂಡೇ ನಾನು ಹೋಗೋಕ್ಕೆ ನನಗೆ ತುಂಬಾ ಕೆಲಸಗಳಿತ್ತು. ಹಂಗಾಗ್ಬಿಟ್ಟು ಅಮ್ಮನ್ನ ಕಳಿಸಿ ನಾನು ಕ್ಯಾನ್ಸಲ್ ಆಗೋಣ ಅಂದ್ಕೊಂಡೆ. ಬಟ್ ಏನು ಗೊತ್ತಾ, ನಾವು ಹೇಳಿದ್ನಲ್ವ ಫ್ಯಾಮಿಲಿ ಒಂದು ಹತ್ರ ಸಿಸ್ಟರ್ಸ್ ಎಲ್ಲ ಸೇರಿದಾಗ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋಕ್ಕೆ ತುಂಬಾ ಅದೊಂಥರ ಬಿಟ್ಟು ಮಾಡೋದು ಬೇಡ ಅನ್ನೋ ಥರ ಉದ್ದೇಶ. ಇನ್ನೇನು 10th ಇನ್ನು ನೆಕ್ಸ್ಟ್ ಮಂತಿಂದ ಫುಲ್ ಬ್ಯುಸಿ ಆಗ್ತೀವಿ. ಆವಾಗ ಯಾರು ಎಲ್ಲೂ ಬರೋಕ್ಕಾಗಲ್ಲ, ಸೇರೋಕ್ಕಾಗಲ್ಲ. ಮಿಸ್ ಮಾಡದೆ ಬರಬೇಕು, ಯಾವಾಗೂ ಇದ್ದಿದ್ದೆ ಬಾ ಅಂತ ಅಂದಮೇಲೆ ನಾವು ಹೋಗಲೇಬೇಕು. ಸೊ ಫೈನಲ್ ಆಗಿ ರೆಡಿಯಾಗಿ ಈಗ ಆಂಟಿ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಯಾರ್ಯಾರೆಲ್ಲ ಜೊತೆಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಸೊ ಹೇಗಿದೆ ನನ್ನ ಔಟ್ಫಿಟ್, ಡ್ರೆಸ್ ಸಿಂಪಲಾಗಿ ಒಂದು ಕಾಟನ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ನನಗೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾವು ಬಂದಿರೋದು ನಮ್ಮ ಸಿಸ್ಟರ್ ಮನೆಗೆ. ಯಾರು ಅಂದರೆ ಲತನ್ ಮನೆಗೆ ಬಂದಿದ್ದೀವಿ. ಏನಪ್ಪ ಕಾರಣ ಇವತ್ತು ಲತನ್ ಮನೆಗೆ ಬಂದಿರೋದು ಅಂತ ಈ ವ್ಲಾಗ್ ನೋಡ್ತಾ ಇರಿ, ನಿಮಗೇನೆ ಗೊತ್ತಾಗುತ್ತೆ. ಏನೂ ಇಲ್ಲ, ಸುಮ್ಮನೆ ಫ್ಯಾಮಿಲಿ ಮೀಟಪ್. ಫೈನಲಿ ನಾವು ಬಂದಿದ್ದು ನಮ್ಮ ಲತನ್ ಮನೆಗೆ, ನಮ್ಮ ಸಿಸ್ಟರ್ ಲತಾ ಅವ್ರ ಮನೆಗೆ. ಸೊ ಫೈನಲಿ ಬಂದು ಕಾಫಿ ಟೀ ಕುಡ್ದಾದ್ಮೇಲೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಏನಪ್ಪ ಇವತ್ತಿನ ಸ್ಪೆಷಲ್ಲು ಲತನ್ ಮನೆಗೆ ಬರೋಕ್ಕೆ ಅಂದರೆ ಒಂದು ಸ್ಮಾಲ್ ಫ್ಯಾಮಿಲಿ ಗೆಟ್ ಟುಗೆದರ್, ಕಿಟ್ಟಿ ಪಾರ್ಟಿ ಥರ. ಸೊ ಅವಳಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ, ಬೇಡ ಅಂದರೆ ಇರಲಿ ಎಲ್ಲರ ಮನೆಗೂ ಎಲ್ಲರೂ ಸೇರ್ತಾ ಇರ್ತೀವಿ, ನಮ್ಮ ಮನೆಗೆ ಎಲ್ಲರೂ ಒಟ್ಟಿಗೆ ಬಂದೇ ಇಲ್ಲ. ಸೊ ಈ ಸತಿ ಎಲ್ಲ ನಮ್ಮ ಮನೆಗೆ ಬಂದು ಸೇರೋಣ ಭಾನುವಾರ ಅಂದ್ಬಿಟ್ಟು ಅವಳು ಫಿಕ್ಸ್ ಮಾಡಿಬಿಟ್ಟೆ ಫೋನ್ ಮಾಡಿ ಎಲ್ಲರಿಗೂ ಕರೆದ್ಲು. ಸೊ ಇನ್ನು ನೆಕ್ಸ್ಟ್ ಎಲ್ಲನೂ ಕೂಡ ತುಂಬಾ ಬ್ಯುಸಿಗಳಾಗ್ಬಿಡ್ತೀವಿ, ಯಾಕಂದರೆ ಅಷ್ಟೆಲ್ಲ ನಮಗೆ ಕೆಲಸಗಳಿವೆ. ಹಂಗಾಗ್ಬಿಟ್ಟು ಇದು ಒಂದು ಸ್ಮಾಲ್ ಗೆಟ್ ಟುಗೆದರ್ ಥರ ಫ್ಯಾಮಿಲಿ ಎಲ್ಲ ಸೇರಿ ಫೈನಲಿ ನಾವು ಬರೋಷ್ಟಕ್ಕೂ ಮುಂಚೆ ನಮ್ಮ 3ನೇ ತಂಗಿ ಶ್ವೇತಾ ಅವ್ರ ಮಗಳು ಹಸ್ಬೆಂಡ್ ಎಲ್ಲನೂ ಕೂಡ ಬಂದಿದ್ದಾರೆ. ಅವ್ರಿಗೆ ಇಲ್ಲಿಂದ ಹತ್ರ, ಅವರು ಮೆಟ್ರೋಲ್ಲಿ ಆ ಕಡೆಯಿಂದ, ನಾವು ಈ ಕಡೆಯಿಂದ ಬಂದ್ವಿ. ಫೈನಲಿ ಇನ್ನು ನಮ್ಮ ದೊಡ್ಡಕ್ಕನೂ ಕೂಡ ಬರ್ತಾ ಇದ್ದಾಳೆ. ಸಂಜೆ ಅಷ್ಟೊತ್ತಿಗೆ ನಮ್ಮ ದೊಡ್ಡಕ್ಕ ಹಾಗೆ ನಮ್ಮ ಅಣ್ಣ ಅತ್ತಿಗೆ ಫ್ಯಾಮಿಲಿ ಎಲ್ಲನೂ ಕೂಡ ಬರ್ತಾರೆ. ದೊಡ್ಡಮ್ಮನ್ನ ಕರ್ಕೊಂಡು ನಾವೆಲ್ಲನೂ ಕೂಡ ಫೈನಲಿ ಬಂದ್ವಿ, ನಾನು ನಮ್ಮ ಲತಾ. ಸೊ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಲಂಚ್ಗೆ ಏನು ಮಾಡಬೇಕು, ಹಾಗೆ ನೈಟ್ ಡಿನ್ನರ್ಗೆಲ್ಲ ಏನು ಸ್ಪೆಷಲ್ ರೆಡಿ ಮಾಡೋಣ ಅಂದ್ಬಿಟ್ಟು ಫೈನಲ್ ಆಗಿ ಅಮ್ಮವರೆಲ್ಲ ಸೇರಿ ಮಾತಾಡಿದ್ವಿ. ಫೈನಲ್ ಆಯಿತು. ಫೈನಲಿ ಮಧ್ಯಾಹ್ನ ಲಂಚಿಗೆ ಮಟನ್ ಗ್ರೇವಿ ಈ ಥರ ಮಾಡಿದ್ಲು ಸಿಂಪಲ್ಲಾಗಿ. ರೈಸ್ ಮುದ್ದೆ ಎಲ್ಲ ಏನಿಲ್ಲ, ನೈಟಿಗೆ ಮುದ್ದೆ ಚಪಾತಿ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಇವಾಗ ಮಟನ್ ಗ್ರೇವಿ ರೈಸು ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಸಂಜೆ ಆಗ್ತಾ ಬಂದಿದೆ. ಎಲ್ಲಿಗೆ ಏನು ಅಂತ ತೋರಿಸ್ತೀನಿ, ಬನ್ನಿ ಹೋಗಿ. ನಾವು ಎಲ್ಲಿಗೆ ಈ ಥರ ಹೋಗ್ತಾ ಇದ್ದೀವಿ ಗೊತ್ತಾ ಗಾಯ್ಸ್? ಒಂದೇ ಆಟೋ ಹತ್ತಿದ್ದೀವಿ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನೋಡಿ, ಯಾವಾಗ ಲೈಫು ಹೇಗಿರುತ್ತೆ ಆಗ ಅದನ್ನು ಖುಷಿ ಪಡಬೇಕು. ನಾವು ಲತಾ ಅವ್ರ ಮನೆಯಿಂದ ಕೆಳಗೆ ಬಂದು ಅವ್ರ ಭಾವ ಅವ್ರ ಮನೆ ಹತ್ರಕ್ಕೆ ಹೋಗಬೇಕು ಅಂತ ಕ್ಯಾಬ್ ಇಲ್ಲ ಆಟೋ ಬುಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡೋ ಅಷ್ಟೊತ್ತಿಗೆ ನಮ್ಮ ಲತಾ ಅವ್ರ ಹಸ್ಬೆಂಡ್ಗೆ ಅವ್ರ ಭಾವಾಗೆಲ್ಲನೂ ಪರಿಚಯ. ಇವರು ಆಟೋ ಅಣ್ಣ ಬಂದು ಎಲ್ಲಿಗೆ ಅಂತ ಕೇಳಿದ್ರು. ಈ ಥರ ಭಾವ ಮನೆ ಹತ್ರ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂದರೆ, ಇಲ್ಲ ನಾವು ಜಾಸ್ತಿ ಜನ ಇದ್ದೀವಿ, 2 ಆಟೋ ಬೇಕು ಅಂದಿದ್ದಕ್ಕೆ, ಅಯ್ಯೋ ಬನ್ನಿ ಒಬ್ಬರ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೂತ್ಕೊಂಡು ಡ್ರಾಪ್ ಮಾಡ್ತೀನಿ ಅಂದರು. ಸೊ ಈ ಥರ ಗೊತ್ತಿರೋರು ಇದ್ದಾಗ ಅವರೇ ಅಷ್ಟು ನಮಗೆ ಖುಷಿಯಾಗಿ ಕರೆಯೋವಾಗ ನಾವು ಒಂದೇ ಆಟೋ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸೊ ಫೈನಲಿ ಅವ್ರ ಮನೆಗೆ
ಮನೆಗೆ ಬಂದು ನಮ್ಮ ಲತಾ ಅವರ ಭಾವ ಅವ್ರ ಮನೆಗೆ ಬಂದಿದ್ವಿ. ಮೊಬೈಲ್ ಬಾಕಂತಿಸ್ತಾರೆ. ನಮ್ಗೇನು ಹೊಸಬ್ರೇನಲ್ಲ, ನಮಗೂ ನೆಂಟ್ರೇನೆ. ಮನೆ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. శుక్రవారం పండుగ పశువులు పెట్టేది అది ఇదంతా పట్టుకోకుండా బిజీనే పై పరడాలి గ్లాస్ పెట్టి చేసిరండి అంతా నుగ్గి చేస్తాం. ఇంకేం చేయాలి, మా వద్ద చెప్పలేదు ఆపరేషన్ రేపొద్దురం 6 నెలలకు పెడతారు అవినా లొకేషన్ ತಂದೆ ಅನಿಸ್ತಿದೆ. ಫೈನಲಿ ಎಲ್ಲ ಮಾತಾಡಿಕೊಂಡು ಅವ್ರಿಗೆ ಲತಾ ಅವ್ರ ಭಾವವ್ರಿಗೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು. ದೊಡ್ಡ ಮಗಳು MBBS ಓದ್ತಿದ್ದಾಳೆ, ಎರಡನೇ ಮಗಳು ಲಾ ಓದ್ತಿದ್ದಾರೆ, ಮೂರನೇದು ಮಗ ಒಂದು ಇನ್ನೂ ಚಿಕ್ಕ ಹುಡುಗ 7th 8th ಅನಿಸುತ್ತೆ. ಸೊ ಅವ್ರ ಮನೆ ಗೃಹ ಪ್ರವೇಶ ಟೈಮಲ್ಲಿ ನಾವು ಬಂದಿರಲಿಲ್ಲ. ಸೊ ಅದಕ್ಕೆ ಈಗ ಬಿಲ್ಡಿಂಗ್ ಎಲ್ಲ ನೋಡೋಣ ಅಂತ ಹೋಗ್ತಿದ್ವಿ. ಮೇಲೆ ಎಲ್ಲ 3rd ಫ್ಲೋರು 2nd ಫ್ಲೋರಲ್ಲೆಲ್ಲ ಬಾಡಿಗೆಗೆ ಕೊಟ್ಟಿದ್ದಾರೆ. ಹಾಗೆ ಅವ್ರಿಗೆ ಇರೋಕ್ಕೆ ಅಂತ ಮೇಲೆ ಒಂದು ರೂಮ್ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ. ಸೊ ಹಬ್ಬಕ್ಕೆ ಫೈನಲ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಎಲ್ಲ ನೋಡಿಕೊಂಡು ಬರ್ತಾ ರಿಟರ್ನ್ ಇಳಿಯೋವಾಗ ನೋಡಿ ಇಲ್ಲಿ ಒಂದು ಪ್ಯಾರೆಟ್ ಕೂತಿದೆ. ಆ ಗಿಳಿನ ಅದನ್ನು ವೀಡಿಯೋ ಮಾಡಿಕೊಂಡು ಕೆಳಗಡೆ ಬಂದ್ವಿ. ಫೈನಲಿ ಹೊರಡೋಣ ಅಂತ ಈಗ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಿದ್ರು, ಅದನ್ನು ತೊಗೊಂಡು ಈಗ ಹೊರಡಬೇಕು. ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಈಗ ಫೈನಲ್ ಆಗಿ ಮತ್ತು ಲತಾ ಅವರ ಹಸ್ಬೆಂಡ್ ಅವರ ಅಕ್ಕನ ಮನೆಗೆ ಬಂದ್ವಿ. ಸೊ ಎಲ್ಲನೂ ಕೂಡ ರಿಲೇಟಿವ್ಸೇ, ಜಾಯಿಂಟ್ ಆಗಿದೆ. ಅವ್ರಿಗೆ ಕೊಟ್ಟಿರೋದು ಇವ್ರಿಗೆ ತೊಗೊಂಡಿರೋದು ಹತ್ರ ಅವ್ರದ್ದೇ ಒಂದು ಊರಿಗೆ ನೋಡಿ ದೇವಸ್ಥಾನ ಅಲ್ಲಿ ಎದುರುಗೆ ಇದೆ ಅಲ್ವಾ, ಅದು ಅವ್ರದ್ದೇ ದೇವಸ್ಥಾನ. ಸೊ ಇದು ತುಂಬಾ ಹಳೆಯ ಮನೆ. ಅಮ್ಮವರೆಲ್ಲ ಚಿಕ್ಕವರಿದ್ದಾಗ ಹಾಲಿಡೇಸ್ಗೆಲ್ಲ ಇಲ್ಲಿಗೆ ಬರ್ತಿದ್ರು ಅಂತ ಮಾತಾಡಿಕೊಂಡು ಫೈನಲಿ ಅಲ್ಲಿ ಕೆಳಗೆ ಎಲ್ಲನೂ ಕೂಡ ಹಳೆ ಮನೆ ಆಗಿದೆ ಅಂತ ಯಾರೂ ಇಲ್ಲ. ಮನೆಯಲ್ಲಿ ದೇವಸ್ಥಾನ ಇದೆ ನೋಡಿ ಅವ್ರದ್ದು, ಚೌಡೇಶ್ವರಿ. ತುಂಬ ಹಳೇದಂದರೆ ಹಳೇದು, ಇದೆಲ್ಲ ಅವರು ಪದ್ಧತಿ ನಡ್ಕೊಂಬಂದಿರೋದು. ಸೊ ಅದೆಲ್ಲನೂ ಕೂಡ ಹಾಗೆ ಇದೆ. ಎಲ್ಲ ಹೇಳ್ತಿದ್ರು, ನಮ್ಮ ಅಮ್ಮವ್ರು ಚಿಕ್ಕವರಿದ್ದಾಗಿಂದನೂ ಇತ್ತಂತೆ ಇದೆಲ್ಲನೂ ಕೂಡ. ಸೊ ಫೈನಲಿ ಅಲ್ಲೆಲ್ಲ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೊರಗಡೆಯಿಂದನೇ ನಾವು ನಾನ್ ವೆಜ್ ತಿಂದಿದ್ವಿ ಅಂತ ಒಳಕ್ಕೆ ಹೋಗಿಲ್ಲ. ಸೊ ಅವ್ರ ಮನೆಯಲ್ಲೆಲ್ಲ ನಾನು ಬ್ಲಾಗ್ ಶೂಟ್ ಮಾಡಿಲ್ಲ. ಫೈನಲಿ ರಿಟರ್ನ್ ಮನೆಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ ನೋಡಿ, ಎಲ್ಲ ಒಂದು ಹತ್ರ ಸೇರಿದ್ದಾರೆ. ಫೈನಲಿ ಟೈಮ್ ಆಗಿದೆ, ಈಗ ಊಟ ಮಾಡಿ ಮನೆಗಳಿಗೆ ಹೋಗಬೇಕು. ಏನೆಲ್ಲ ವೆರೈಟೀಸ್ ಮಾಡಿದ್ದೀವಿ ಅಂತ ಶೇರ್ ಮಾಡ್ತೀನಿ. ಸೊ ನೋಡಿ, ಎಗ್ಸ್ ಮೊಟ್ಟೆನ ಬೇಯಿಸಿದ್ವಿ. ಇದು ಮಶ್ರೂಮ್ ಪೆಪ್ಪರ್ ಡ್ರೈ. ಒಬ್ಬರಿಗೆ ವೆಜಿಟೇರಿಯನ್ ಇದ್ದಾರೆ, ನಮ್ಮ ಭಾವ ಒಬ್ಬರು, ಅದಕ್ಕೆ ಅವರಿಗೆ ಮಶ್ರೂಮು ಕಾಳು ಸಾರೆಲ್ಲ ಮಾಡಿದ್ದಾರೆ. ನಮಗೆಲ್ಲನೂ ಕೂಡ ನಾನ್ ವೆಜ್ ಅಂದಮೇಲೆ ನಾರ್ಮಲ್ ಅಲ್ವಾ, ಚಿಕನ್ ಫ್ರೈ, ಮಟನ್ ಸಾಂಬಾರು, ರಾಗಿ ಮುದ್ದೆ, ರೈಸು. ಇವತ್ತಿಲ್ಲಿ ಬಿರಿಯಾನಿ ಒಂದು ಮಾಡಿಲ್ಲ. ಬಿರಿಯಾನಿ ಯಾವಾಗೂ ಆಲ್ಮೋಸ್ಟ್ ಬಿರಿಯಾನಿಗಳನ್ನ ಮಾಡ್ತೀವಿ ಮಕ್ಕಳಿದ್ರೆ, ಈ ಸತಿ ಬಿರಿಯಾನಿ ಮಾಡಿಲ್ಲ ನೋಡಿ. ಮಟನ್ ಸಾರು, ಚಿಕನ್ ಸಾಂಬಾರು, ವೈಟ್ ರೈಸು, ಮುದ್ದೆ, ಮೊಟ್ಟೆ. ಸೊ ಫೈನಲಿ ಮಕ್ಕಳದೆಲ್ಲನೂ ಕೂಡ ಊಟ ಆಯಿತು. ಈಗ ನಾವು ಎಲ್ಲ ಊಟ ಮಾಡಿ ಅಣ್ಣ ಅತ್ತಿಗೆ ಎಲ್ಲನೂ ಕೂಡ ಎಲ್ಲರೂ ಜೊತೆಯಲ್ಲಿ ಊಟ ಮಾಡಿ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು. ಈಗ ನಮ್ಮ ಶ್ವೇತಾ ಅವರು ಹೊರಡ್ತಾ ಇದ್ದಾರೆ. ಅದಕ್ಕೆ ಟೈಮ್ ತುಂಬ ಜಾಸ್ತಿ ಆಗಿದೆ, 10 ಗಂಟೆ ಹತ್ರ ಆಗಿಬಿಟ್ಟಿದೆ. ಮೆಟ್ರೋ 11 o'clockವರೆಗೂ ಇರುತ್ತೆ. ಇಲ್ಲಿಂದ ಮೆಟ್ರೋ ತುಂಬಾ ಹತ್ರ, ಸ್ವಲ್ಪ ವಾಕಬಲ್ ಡಿಸ್ಟೆನ್ಸು. ಹಂಗಾಗ್ಬಿಟ್ಟು ನೋಡಿ, ನಮ್ಮ ದೊಡ್ಡಕ್ಕ ಅವರು ಕೂಡ ಬಂದಿದ್ದರು. ಹಾಗೆ ನಮ್ಮ ದೊಡ್ಡಕ್ಕ, ನಮ್ಮ ಭಾವ, ನಮ್ಮ ಶ್ವೇತಾ ಅವ್ರ ಫ್ಯಾಮಿಲಿ ಇಬ್ಬರೂ ಕೂಡ ಹೊರಟರು. ಇಬ್ಬರು ಕೂಡ ಮೆಟ್ರೋಗೆ ಹೋಗೋ ಕಾರಣ ಅಣ್ಣ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದರು ಅವ್ರನ್ನ. ಫೈನಲಿ ಲಂಚು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬಿಜಿ ಕಜಿಬಿಜಿಯಲ್ಲಿ ಇದ್ವಿ. ಸೊ ಫೈನಲಿ ಊಟಗಳೆಲ್ಲ ಮಾಡಿಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಹೋಪ್ ಇವತ್ತಿನ ಡಿನ್ನರ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ನಮ್ಮನ್ನೆಲ್ಲ
ಬಂದಿದ್ದಕ್ಕೆ ತುಂಬ ಟೈಮ್. ಸೊ ನೆಕ್ಸ್ಟ್ ಏನು ಅಂತ ಸರ್ಪ್ರೈಸ್ ಇದೆ. ಇಷ್ಟರಲ್ಲಿ ಪ್ಲಾನ್ ಮಾಡಿದೀವಿ, ಅದೇನು ಅಂತ ನೆಕ್ಸ್ಟ್ ಮಂತ್ ಇವತ್ತಿನ ಬ್ಲಾಗ್ ಕೂಡ ಬಾಯ್ 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 shakalaka boom shakalaka bye 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 bye. ಫೈನಲಿ ಅಣ್ಣ ನಮ್ಮ ದೊಡ್ಡ ಮಗನ್ನ ಕರ್ಕೊಂಬರ್ತೀನಿ, ನೀವು ಆಟೋಲ್ಲಿ ಹೋಗಿ 4 ಜನಕ್ಕೆ ಏನಕ್ಕೆ ಕ್ಯಾಬ್ ಮಾಡ್ತೀರಾ ಅಂತ ಅಂದರು. ಸೊ ಅಣ್ಣ ಕೂಡ ಹಿಂದೆಗಡೆ ಬರ್ತಿದ್ದಾರೆ. ಕಾಟ್ಕಿಂತ ನಂದಿ ఉంది కదా భోగనందీశ్వర టెంపుల్లో మామూలుగా చిక్కలపురం బస్ స్టాప్ కింద సర్కిల్ వస్తుంది చూడండి. ముందు ఉండే ఇదంతా మారిపోయింది. ಹಾಗೆ ನಮ್ಮ ಅಂಕಲು ಕೂಡ ಬಂದರು. ಅಂಕಲು ಆಂಟಿ ಗಾಡಿ, ಅಣ್ಣನ ಫ್ಯಾಮಿಲಿ ಕಾರು, ನನ್ನ ದೊಡ್ಡ ಮಗ ಕಾರಲ್ಲಿ ಕೂತಿದ್ದಾನೆ, ನಾನು ಅಮ್ಮ ಚಿಕ್ಕ ಮಗ ಆಟೋ, ಎಲ್ಲ ಹಿಂದೆ ಮುಂದೆ 3 ಜನನೂ ಹೊರಟಿದ್ದೀವಿ. ಗೊತ್ತಿಲ್ಲ ನನಗೆ ಯಾವುದೇ ಒಂದು ಕ್ಯಾಬ್ ಆಗಲಿ ಒಂದು ಆಟೋ ಆಗಲಿ ತುಂಬಾ ನಾನು ಪರೀಕ್ಷೆ ಮಾಡಿದ್ದೀನಿ. ಯಾರೋ ಒಬ್ರು ಗೊತ್ತಿರೋರು ಆಟೋನೇ ಹತ್ತುತ್ತೀನಿ ನಾನು. ಸೊ ಗೊತ್ತಿಲ್ಲ, ಇತ್ತೀಚೆಗೆ ಈ ಥರ ಇನ್ಸಿಡೆಂಟ್ಗಳು ನಡೀತಿದೆ. 1 ಇಯರಿಂದ ನಾನು ಪರೀಕ್ಷೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ನನಗೆ ನಮ್ಮ ಏರಿಯಾದಲ್ಲಾದರೆ ಆಲ್ಮೋಸ್ಟ್ ಗೊತ್ತಿರ್ತಾರಲ್ವ, ಬೇರೆ ಕಡೆ ಹೋದ್ರೂ ಈ ಥರ ಗೊತ್ತಿರೋರೇ ಸಿಗ್ತಾರೆ. ಸೊ ಗೊತ್ತಿಲ್ಲ, ನಮ್ಮೂರವ್ರೇ, ಅವರು ಮಾತಾಡ್ತಾ ಹೋಗ್ತಾ ಇದ್ದೀವಿ ಅವರೊಟ್ಟಿಗೆ. ಅವ್ರನ್ನ ಹೊರಡೋವಾಗ ಮನೆ ಹತ್ರ ತೆಲುಗೆಲ್ಲ ಮಾತಾಡ್ತಿದ್ದಕ್ಕೆ ಯಾವ ಊರು ಅಂದರೆ ಚಿಕ್ಕಬಳ್ಳಾಪುರ ಅಂದಿದ್ದಕ್ಕೆ ಅವರು ಚಿಕ್ಕಬಳ್ಳಾಪುರದಲ್ಲಿ ತುಂಬ ವರ್ಷ ಇದ್ದರು ಅಂದ್ಬಿಟ್ಟು ಎಲ್ಲ ಸ್ಟೋರಿಗಳು ದೇವಸ್ಥಾನಗಳ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ. ಸೊ ನಮ್ಮವ್ರು ಕೂಡ ತುಂಬ ಜನ ಗೊತ್ತಿದ್ದಾರೆ ಅವರಿಗೆ. రోడ్ డైరెక్ట్ డబల్ రోడ్ వస్తుంది బైపాస్ రోడ్, కొంచెం ముందర పోతేనే అక్కడే మీకు అది సపరేట్ రోడ్స్ వేసిండారు. అక్కడే బోర్డ్ అంతా బాక్స్ వేసిండారు. ఫస్ట్ కోయంబత్తూరు. ಫೈನಲಿ ನಿಯರ್ ನಮ್ಮ ಮನೆ ಹತ್ರ ಬಂದಮೇಲೆ ಈ ಥರ ಸುಬ್ರಹ್ಮಣ್ಯದು ಈಗ ಏನೋ ಹಬ್ಬ ನಡೀತಿದೆ ಅನಿಸುತ್ತೆ, ಎಲ್ಲ ಈ ಥರ ನೋಡಿದ್ವಿ ಈ ನೈಟಲ್ಲಿ. ಸೊ ಫೈನಲಿ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.